ಈ ಫೇಸ್ಬುಕ್ಗಳಲ್ಲಿ ಬರುತ್ತೆ ಸರ್, ನಿಮ್ಮ ಚಿನ್ನಕ್ಕೆ ನಾವು 18,000 ಕೊಡ್ತೀವಿ, 20,000 ಕೊಡ್ತೀವಿ, 16,000 ಕೊಡ್ತೀವಿ ಅಂತ ಆಡ್ಸ್ ಬರುತ್ತೆ. ಒರಿಜಿನಲ್ ಚಿನ್ನ 916 ಹಾಲ್ ಮಾರ್ಕ್ ವಿತ್ ಸರ್ಟಿಫಿಕೇಟ್ ಇದೆ, 12 ಲಕ್ಷ ಬರುತ್ತೆ ಅಂತ ಬಿಲ್ ಹಾಕ್ತಾರೆ, ನಮ್ಮ ಮುಂದೆನೇ ಹಾಕ್ತಾರೆ. ಚಿನ್ನನ ಚೆಕ್ ಮಾಡ್ತೀನಿ ಅಂತ ಒಳಗಡೆ ಹೋಗ್ಬಿಟ್ಟು ಕರ್ಗೋಯ್ತದು, ನಿಮ್ಮ ಚಿನ್ನ ಇಷ್ಟೇ ಇರೋದು, ನಾನು ಕೊಡೋದೇ ಇಷ್ಟೇ, ಏನು ಮಾಡ್ತೀರಾ ಅಂತ ಕೇಳ್ತಾರೆ ಸರ್. ನಮ್ಮ ಚಿನ್ನಾನು ಹೋಯ್ತು, ಈ ಕಡೆ ಅಲ್ಲಿ ಹೊಡೆದು ಕಳಿಸಿದ್ರು, ನಮ್ಗೇನು ಮಾಡೋಕ್ಕಾಗದೇ ಇರೋ ಥರ ನಮ್ಮನ್ನು ಲಾಕ್ ಕೂಡ ಮಾಡಿದ್ರು. ಸ್ನೇಹಿತರೆ, ಚಿನ್ನ ಮಾರಬೇಕು ಅಂತಿದ್ದೀರಾ, ನಿಮ್ಗೆ ಕಷ್ಟ ಇದೆ ಅಂತ ಹೇಳಿ, ನೀವು ಕಷ್ಟಪಟ್ಟಂಥ ಚಿನ್ನ ನಾವು ತುಂಬ ದೊಡ್ಡ ಬೆಲೆಗೆ ತಗೋತೀವಿ ಅಂತ ಹೇಳಿ ಜಾಹೀರಾತು ಬರುತ್ತೆ, ಅದನ್ನು ನಂಬಿ ಚಿನ್ನ ಮಾರ್ತೀರಾ? ಹಾಗಾದರೆ ಏನೇನು ಮೋಸ ಆಗಬಹುದು? ಪೂರ್ಣಿಮಾ ಅವರು ತಮ್ಮ ಚಿನ್ನಕ್ಕೆ ಒಂದು ಬೆಲೆ ಕೊಡ್ತೀನಿ ಅಂತ ಕರೆಸಿ ಹೇಗೆ ಅವ್ರಿಗೆ ವಂಚಿಸಿದ್ರು, ಹೇಗೆ ಮೋಸ ಮಾಡಿದ್ರು ಅನ್ನೋದನ್ನು ನೀವು ಕೇಳಿ, ಬಹುಶಃ ನಿಮಗೂ ಇಂಥವು ಆಗಿರ್ಬೋದು, ಅಥವಾ ಅನುಭವಕ್ಕೆ ಬಂದಿರ್ಬೋದು, ಅಥವಾ ನೀವು ನಿಮ್ಮ ಕೈಲಿ ಚಿನ್ನ ಇಟ್ಕೊಂಡು ಮಾರಕ್ಕೆ ಅಂತ ಹೋಗೋಕ್ಕಾಯ್ತಿರ್ಬೋದು. ದಯವಿಟ್ಟು ಮಾರಕ್ಕೆ ಮುಂಚೆ ಈ ವಿಡಿಯೋ ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಬನ್ನಿ. ನನ್ನ ಹೆಸರು ಪೂರ್ಣಿಮಾ ಅಂತ ಸರ್. ಪೂರ್ಣಿಮಾ? ಹಾಂ, ಪೂರ್ಣಿಮಾ ಉಮೇಶ್ ಅಂತ. ಯಾವ ಊರು ಸರ್? ನೇಟಿವ್ ಬಂದು ಮೈಸೂರೇ ನಾವು, ಬಟ್ ಇಲ್ಲಿ ಒಂದು 10 to 15 ಇಯರ್ಸಿಂದ ಇಲ್ಲೇ ಸೆಟ್ಲ್ ಆಗಿದ್ವಿ ವಿತ್ ಫ್ಯಾಮಿಲಿ. ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇದ್ದಾರೆ, ಈ ಏರಿಯಾನಲ್ಲೇ ಇದ್ದಾರೆ. ಮ್ಯಾರಿಡ್? ಹಾಂ ಸರ್, ಮ್ಯಾರಿಡು, ಮಗು ಇದೆ, 11 years ಬೇಬಿ ಇದ್ದಾಳೆ, ಹೆಣ್ಮಗು. ಸೊ ನನ್ನ ಹಸ್ಬೆಂಡು ಓನ್ ಬಿಸ್ನೆಸ್ಸು, ನಂದು ಓನ್ ಬಿಸ್ನೆಸ್ಸು ಸರ್. ಫ್ಯಾನ್ಸಿಸ್ ಕಾಸ್ಟ್ಯೂಮ್ಸ್ದು ಸ್ಟೋರ್ ಇದೆ ಸರ್, ಟೋಟಲ್ 2 ಸ್ಟೋರ್ಸ್ ಇದೆ. ಒಂದು ಬನ್ನೇರುಘಟ್ಟದಲ್ಲಿದೆ, ಇನ್ನೊಂದು ಮಲ್ಲೇಶ್ವರಮಲ್ಲಿದೆ ಸರ್. ಫ್ಯಾನ್ಸಿ ಅಂದರೆ ಇದು ಕಿತ್ತೂರು ರಾಣಿ ಚೆನ್ನಮ್ಮ? ಹಾಂ, ಸ್ಕೂಲ್ ಡೇ ಫಂಕ್ಷನ್ಸು, ಫ್ಯಾನ್ಸಿ ಡ್ರೆಸ್ಸಸ್ಸು, ರೆಂಟೆಡು ಮತ್ತು ಹೋಲ್ಸೇಲ್ ಎರಡು. ಈಗ ಚಿನ್ನದಲ್ಲಿ ನಿಮಗೆ ಮೋಸ ಆಯಿತು ಅಂತ ಹೇಳಿದ್ರೆ ಹೌದು, ಹೇಗಾಯಿತು ಸ್ವಲ್ಪ ದಯವಿಟ್ಟು ಹೇಳಿ ಸರ್. ಫಸ್ಟು ನಾವು ಫಿಕ್ಸ್ ಆಗಿದ್ವಿ ಗೋಲ್ಡ್ ಮಾರಬೇಕು ಅಂತ. ನಮ್ಮ ಹತ್ರ ಇದ್ದಿದ್ದು ಗೋಲ್ಡ್ನ ನಾವು ಸೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಏನಕ್ಕೆ ಅಂದರೆ ಬಿಸ್ನೆಸ್ ಇಂಪ್ರೂವ್ ಮಾಡಬೇಕು, ಸ್ವಲ್ಪ ಇನ್ನೊಂದು ಬ್ರಾಂಚ್ ಓಪನ್ ಮಾಡಬೇಕಂತ ಪ್ಲ್ಯಾನ್ ಇತ್ತು ಸರ್ ನಮಗೆ. ಫಸ್ಟು ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ಫಿಕ್ಸ್ ಆದ್ವಿ, ಗೋಲ್ಡ್ ಕೊಟ್ಬಿಡೋಣ, ಯಾರಿಗಾದ್ರೂ ಮಾರೋಣ ಅಂತ. ಸೊ ಈ ರಿಸರ್ಚು ಆಲ್ಮೋಸ್ಟ್ 20 to 25 ಡೇಸಿಂದ ನಾನು ರಿಸರ್ಚ್ ಮಾಡ್ತಾ ಇದ್ದೆ, ಎಲ್ಲ ಕಂಪ್ನಿಗಳಲ್ಲೂ ಅಪ್ರೋಚ್ ಮಾಡಿದ್ದೆ. ಈ ಫೇಸ್ಬುಕ್ಗಳಲ್ಲಿ ಬರುತ್ತೆ ಸರ್, ನಿಮ್ಮ ಚಿನ್ನಕ್ಕೆ ನಾವು 18,000 ಕೊಡ್ತೀವಿ, 20,000 ಕೊಡ್ತೀವಿ, 16,000 ಕೊಡ್ತೀವಿ ಅಂತ ಆಡ್ಸ್ ಬರುತ್ತೆ. ಆ್ಯಕ್ಚುಲಿ ನಾವು ಎಜುಕೇಟೆಡ್ಸೇ, ನಾನು ನನ್ನ ಹಸ್ಬೆಂಡ್ ಇಬ್ಬರು ಎಜುಕೇಟೆಡೇ, ಆದರೂ ನಾವು ಮೋಸ ಹೋಗಿದ್ದೀವಿ. ನಾನು ಬಿದ್ದೆ. ಎಷ್ಟು ವರ್ಷದಿಂದ ಸರ್? ನಿನ್ನೆನೆ ಸರ್ ಆಗಿದ್ದು. ಆ್ಯಕ್ಚುಲಿ 2-3 ಡೇಸ್ ಆಗಿದೆ ನನಗಿದಾಗಿ, ಸ್ಯಾಟರ್ಡೇಗೆ ಆಗಿರೋದಿದು. ಸರಿ, ನಿಮ್ಮ ಹತ್ರ ಒರಿಜಿನಲ್ ಚಿನ್ನ ಇತ್ತು? ಒರಿಜಿನಲ್ ಚಿನ್ನ 916 ಹಾಲ್ ಮಾರ್ಕ್ ವಿತ್ ಸರ್ಟಿಫಿಕೇಟ್ ಇದೆ. ಎಷ್ಟು ಗ್ರಾಮು? ನನ್ನ ತಾಯಿ ಮನೆಯಿಂದ ಪ್ಲಸ್ ನನ್ನ ಗಂಡನ ಮನೇಲಿ ಕೊಟ್ಟಿದ್ದೆಲ್ಲ ಟೋಟಲ್ 45 ಪ್ಲಸ್ 30 85 ಗ್ರಾಮ್ಸ್ ಟೋಟಲ್ ಇತ್ತು ಸರ್ ನಮ್ಮ ಹತ್ರ. ಅದರಲ್ಲಿ 60 ಗ್ರಾಮ್ಸ್ ಮಾತ್ರ ನಮಗೆ ಮಾರೋ ಪ್ಲಾನ್ ಇತ್ತು ಸರ್, ಎಲ್ಲ ಮಾರೋ ಪ್ಲಾನ್ ಇರಲಿಲ್ಲ ಮಾಡೋದಕ್ಕೆ. ನಂದು ಮಾಂಗಲ್ಯ ಚೈನ್ ಅದೆಲ್ಲ ಬಿಟ್ಬಿಟ್ಟು ನಾರ್ಮಲ್ ಅದು ಇದು ಸಣ್ಣ ಪುಟ್ಟದ್ದು ತೊಗೊಂಡ್ವಿ ಸರ್, ಮಾರೋಣ ಅಂತ. ಕಾಲ್ ಮಾಡ್ತೀವಿ ಸರ್, ಫಸ್ಟು ಫೇಸ್ಬುಕ್ ಆ್ಯಡ್ಗೆ ಕಾಲ್ ಮಾಡ್ತೀವಿ. ನೀವು ಕಾಲ್ ಮಾಡಿದ ನೆಕ್ಸ್ಟ್ ಸೆಕೆಂಡ್ಗೆ ಒಂದು 50 ಕಾಲ್ ಬರುತ್ತೆ, ಮೇಡಮ್ ನಾವು ಈ ಕಂಪ್ನಿಯವರು, ಆ ಕಂಪ್ನಿಯವರು ಅಂತ. ಅವರೇ ಅಪ್ರೋಚ್ ಮಾಡ್ತಾರೆ. 16,000 ಅಪ್ರೋಚ್ ಮಾಡ್ತಾರೆ ಸರ್. ಏನು, 1 ಗ್ರಾಮ್ಗೆ? ಅದೇ ನೀವು ಚಿನ್ನ ಮಾರಿದ್ರೆ 1 ಗ್ರಾಮ್ 16,000 ಕೊಡ್ತಾರಾ? ಹಾಂ, ಕೊಡ್ತೀನಿ ಅಂತ ಅವ್ರು ನಮಗೆ ಅಪ್ರೋಚ್ ಮಾಡ್ತಾರೆ. ಈಗ ಚಿನ್ನ ಎಷ್ಟು ನಡೀತಾ ಇದೆ 1 ಗ್ರಾಮು? ಸರ್, ಐ ಥಿಂಕ್ 14,750 ಇದೆ ಇವತ್ತಿನ ರೇಟು ಸರ್. ನಮ್ಮದು ಪ್ಲ್ಯಾನ್ ಇತ್ತು 60 ಗ್ರಾಮ್ ಮಾರೋಣ ಅಂತ. ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡಿದ್ವಿ. ಅವ್ರ ಎಕ್ಸಿಕ್ಯೂಟಿವ್ ಎಲ್ಲ ಕನ್ಫರ್ಮ್ ಮಾಡ್ಕೊಳ್ತಾರೆ ಸರ್, ಲೈಕ್ ನಾವು ಎಲ್ಲಿ ಪ್ಲೆಡ್ಜ್ ಮಾಡಿದ್ದೀವಿ, ನಮ್ಮ ಒಡವೆ ಯಾವುದು ಎಲ್ಲ ತೊಗೊಳ್ತಾರೆ, ಡೀಟೇಲ್ಸು ಫೋಟೋ ತೊಗೋತಾರೆ, ನಾವು ಶೇರ್ ಮಾಡ್ತೀವಿ. ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಇವ್ರದ್ದು ಚಿನ್ನ ಇದೆ, ಅದು ಎಲ್ಲಾದರೂ ಪ್ಲೆಡ್ಜ್ ಮಾಡಿದ್ದಾರೆ, ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ಅವ್ರ ಎಕ್ಸಿಕ್ಯೂಟಿವ್ ಚಿನ್ನ ನೀವು ಪ್ಲೆಡ್ಜ್ ಮಾಡಿದ್ರಿ? 30 ಗ್ರಾಮ್ ನಾವು ಪ್ಲೆಡ್ಜಲ್ಲಿತ್ತು ಸರ್, ಮುತ್ತುಟ್ಟು 30 ಗ್ರಾಮ್ ನನ್ನ ಕೈಯಲ್ಲಿತ್ತು, ನಿಮಗೆ ತೋರಿಸಿದ್ನಲ್ಲ 2. ಸೊ ಮುತ್ತುಟ್ಟು ಎಲ್ಲ ತೊಗೊಂಡು ಎಕ್ಸಿಕ್ಯೂಟಿವ್ ಬರ್ತಾರೆ ಸರ್, ಮೈಸೂರಿಂದ ಬರ್ತಾರೆ. ಮನೆಗಲ್ಲ, ಎಲ್ಲಿ ನಾವು ಪ್ಲೆಡ್ಜ್ ಮಾಡಿರ್ತೀವೋ ಅಲ್ಲಿಗೆ ಬರ್ತಾರೆ. ನಮ್ಮ ಪ್ಲೆಜ್ ಮಾಡಿರೋ ಪ್ಲೇಸ್ಗೆ ಮುತ್ತೊಟ್ಟಾಗಿರ್ಬೋದು, ಅಥವಾ ಯಾವುದಾದ್ರೂ ಲೋಕಲ್ ಮಣಪುರಂ, ಅಥವಾ ಲೋಕಲ್ ಕೆನರಾ ಬ್ಯಾಂಕ್, ಲೋಕಲ್ ಯೂನಿಯನ್, ಅಥವಾ ಯಾವ್ದಾದ್ರು ಸೇಟು ಅಂಗಡಿ ಬರ್ತಾರೆ. ಬಂದ್ಬಿಟ್ಟು ಅವ್ರ ಫೇಸ್ನ ಅವರು ಯಾವುದೇ CC ಕ್ಯಾಮ್ರಾಗೆ ತೋರಿಸಲ್ಲ ಸರ್, ನಮ್ಮ ಕೈಯಿಂದನೇ ಪ್ರತಿಯೊಂದು ಮಾಡಿಸ್ತಾರೆ. ಔಟ್ಸೈಡ್ ನಿಂತ್ಕೊಳ್ತಾರೆ, ಆಫೀಸ್ ಔಟ್ಸೈಡ್ ನಿಂತ್ಕೊಳ್ತಾರೆ, ನಮ್ಮ ಬ್ಯಾಂಕ್ಗೆ, ನಮ್ಮ ಅಕೌಂಟ್ಗೆ ದುಡ್ಡು ಕೂಡ ಹಾಕ್ತಾರೆ. ನಮ್ಮ ಹತ್ರ ಒಂದು ಚೆಕ್ ಕಲೆಕ್ಟ್ ಮಾಡ್ಕೋತಾರೆ, ಸೈನ್ ಹಾಕು ಅಂದರು, ಬಟ್ ನಾನು ಸೈನ್ ಹಾಕಲಿಲ್ಲ, ಚೆಕ್ ಕೂಡ ನಾನು ಕೊಟ್ಟಿಲ್ಲ. ನೀವು ನನಗೆ ಅಮೌಂಟ್ ಕೊಟ್ಟಿದ್ದೀರಾ, ನಾನು ನಿಮಗೆ ಚಿನ್ನ ಕೊಡ್ತೀನಿ ಅಂತ ಹೇಳಿ ನಾನು ಅಲ್ಲಿ ಫಿನಿಷ್ ಮಾಡಿದೆ, ಚೆಕ್ ಕೊಡಲಿಲ್ಲ. ಬಟ್ ಯಾರು ಚೆಕ್ ಕೊಡೋಕ್ಕೆ ಹೋಗಬೇಡಿ, ತುಂಬ ಮಿಸ್ಯೂಸ್ ಆಗುತ್ತೆ, ಸೈನ್ ಮಾತ್ರ ಮಾಡಬೇಡಿ. ಮತ್ತು ಎಲ್ಲ ನಮ್ಮ ಕೈಲೇ ಮಾಡಿಸ್ತಾರೆ ಸರ್ ಔಟ್ಸೈಡಿಂದ.
ಅವ್ರು ಆಚೆನೇ ನಿಂತಿರ್ತಾರೆ, ಒಂದಿನ ಅಲ್ಲ 2 ದಿನ ಆದರೂ ಅವ್ರು ಆಚೆ ನಿಂತಿರ್ತಾರೆ. ಸೊ ಆ ಒಳಗಡೆ ನೀವು ಪ್ಲೆಡ್ಜ್ ಮಾಡಿರೋ ಅಂಗಡಿ ಒಳಗಡೆ ಬಂದು ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಲ್ಲ, ರೆಕಾರ್ಡ್ ಆಗೋದೇ ಇಲ್ಲ. ಮತ್ತೆ ಅವ್ರನ್ನ ನೋಡಿದ ತಕ್ಷಣ ತುಂಬ ಅಫಿಷಿಯಲ್ ಆಗಿರ್ತಾರೆ ಸರ್, ಹೆಂಗೆಂಗೋ ಬರಲ್ಲ ಅವರು. ಸೊ ಈಸಿಯಾಗಿ ನಾವು ಅಲ್ಲಿ ಅಮೌಂಟ್ ಕಟ್ತೀವಿ, ಈಸಿಯಾಗಿ ಬಿಡಿಸ್ಕೊಳ್ತೀವಿ, ಆಚೆ ಬರ್ತೀವಿ, ಚಿನ್ನ ತೊಗೊಂಡು ಆಚೆ ಬರ್ತೀವಿ. ಅದು ಒಂದು ಫೋಟೋ ತೊಗೊಳ್ತಾರೆ ಸರ್ ಅವರು. ಆ ಚಿನ್ನನ ಕರೆಕ್ಟಾಗಿ 916 ಇದೆಯಾ, 18K ಇದೆಯಾ, 14K ಇದೆಯಾ, ನೀಟಾಗಿ ಒಂದು ಫೋಟೋ ತೊಗೊಂಡು ಅವ್ರ ಕಂಪ್ನಿಗೆ ಸೆಂಡ್ ಮಾಡ್ತಾರೆ. ಸೆಂಡ್ ಮಾಡಿದ್ಮೇಲೆ ಆ್ಯಕ್ಚುಲಿ ನಮ್ಮದು ಕಾರ್ ಇದೆ ಸರ್, ಬೇರೆ ಆದರೆ ಮೇ ಬಿ ಇದು ಐ ಥಿಂಕ್ ಏನಾದರೂ ಆಗ್ಬೋದು. ನಮ್ಮದೇ ವೆಹಿಕಲ್ ಇದೆ, ನಮ್ಮ ಜೊತೆನೇ ಬರ್ತಾರೆ. ಸೊ ನಮ್ಮದು ಕಾರ್ ಇದೆ, ನಮ್ಮ ಹಸ್ಬೆಂಡು ನಾವು, ನಮ್ಮಿಂದ ಅವರಿಬ್ಬರು 4 ಜನನೂ ಹೋದ್ವಿ ಸರ್. ಅಲ್ಲಿ ಮೈಸೂರಿಗೆ ಹೋದ್ವಿ, ಯಾವುದೋ ಒಂದು ಕಂಪನಿಗೆ. ಅವರೇ ಡೀಸೆಲ್ ಎಲ್ಲ ಹಾಕಿಸಿ, ಅವರೇ ಊಟ ಎಲ್ಲ ಕೊಡಿಸಿ. ಸರ್ ಹೆಂಗೆ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಅಂದರೆ ಸರ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಯಾಕೆ ಅಂದರೆ ಅವರಿಗೆ ನೈಟ್ ಆಗಬೇಕು, ರಾತ್ರಿ ಆಗಬೇಕು ಅವ್ರಿಗೆ ಅಲ್ಲಿ ರೀಚ್ ಆಗೋಕ್ಕೆ, ಮೈಸೂರು ರೀಚ್ ಆಗೋಕ್ಕೆ ಕತ್ಲೆ ಆಗಬೇಕು ಅವ್ರಿಗೆ. ಊಟ ಎಲ್ಲ ಕೊಡಿಸ್ತಾರಲ್ಲ ಸರ್, ಟೈಮ್ ವೇಸ್ಟ್ ಮಾಡೋಕ್ಕೆ ಕಾಫಿಗೆ ನಿಲ್ಲಿಸ್ತಾರೆ. 7 o'clock ಆಯಿತು ಸರ್ ಅಲ್ಲಿ ಹೋಗೋಕ್ಕೆ. ಹೋಗಿದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ ಸರ್, ನಮಗೇನು ಹೇಳಿರ್ತಾರಲ್ಲ 1 ಗ್ರಾಮ್ಗೆ ಇಷ್ಟು ನಾವು ಕೊಡ್ತೀವಿ ಅಂತ. ಉದಾಹರಣೆ ನಿಮ್ಗೆ 16,000 ಕೊಡ್ತೀನಿ, ನನಗೆ 20 ಕೊಡ್ತೀನಿ ಅಂತ ಹೇಳಿದರು ಸರ್. 1 ಗ್ರಾಮ್? ನಾನು ನಂಬಿಲ್ಲ ಬಿಡಿ, ನನ್ನ ಮೈಂಡಲ್ಲಿ ಇದ್ದಿದ್ದು 16 ಅಂತ 20 ಕೊಡ್ತೀನಿ ಅಂತ ಹೇಳಿರ್ತಾರೆ. ಮೇಡಮ್ ಇಷ್ಟಿದೆ ಮೇಡಮ್, ನಿಮ್ಮ ಚಿನ್ನ ಕರೆಕ್ಟಾಗಿದೆ, ಅದಿದೆ ಇದಿದೆ ಎಲ್ಲ ಲೆಕ್ಕ ಹಾಕ್ತಾರೆ ಸರ್ ಕುತ್ಕೊಂಡು. ದೊಡ್ಡ ಆಫೀಸ್ ಇದೆ ಸರ್, ತುಂಬ ಅಫಿಷಿಯಲ್ ಆಗಿರುತ್ತೆ ಅವ್ರದ್ದು ಆಫೀಸು. ಸೂಟು ಗೀಟು, ಲ್ಯಾಪ್ಟಾಪು, ಟೇಬಲ್ಲು, ಅಷ್ಟು ಹಾಳು ಕಾಳು ಎಲ್ಲ ಇಟ್ಕೊಂಡಿರ್ತಾರೆ. ತುಂಬ ನಂಬಿಕೆ ಬರೋ ಥರ ಅದನ್ನು ಡಿಸೈನ್ ಮಾಡಿರ್ತಾರೆ. ಹೋಗ್ತೀವಿ, ನೀಟಾಗಿ ಬಿಲ್ ಹಾಕ್ತಾರೆ. ನಮ್ಮದು 40 ಗ್ರಾಮ್ಗೆ ಎಷ್ಟು ಬಿಲ್ ಹಾಕ್ತಾರೆ. ಬಿಲ್ ಹಾಕ್ಬಿಟ್ಟು ಅದರಲ್ಲಿ 1 ಲಕ್ಷ ಮೈನಸ್ ಮಾಡ್ತಾರೆ ಸರ್, ಸುಮ್ಮನೆ ಮೈನಸ್ ಮಾಡ್ತಾರೆ. 60 ಗ್ರಾಮು 60 × 20 ಮಾಡಿ ಸರ್, 12 ಲಕ್ಷ ಸಮಥಿಂಗು. 12 ಲಕ್ಷ ಬರಬೇಕು ಈಗ ನಿಮಗೆ. 12 ಲಕ್ಷ ಬರುತ್ತೆ ಅಂತ ಬಿಲ್ ಹಾಕ್ತಾರೆ, ನಮ್ಮ ಮುಂದೆನೇ ಹಾಕ್ತಾರೆ. ಏನು ಅಂತಂತ ರೈಟಿಂಗ್ ಬಿಲ್ ಅಲ್ಲ, ಕಂಪ್ಯೂಟರ್ ಬಿಲ್ಲೇ ಹಾಕ್ಕೊಡ್ತಾರೆ. ಹಾಕ್ಬಿಟ್ಟು 916 ನೋಡ್ತಾರೆ ಸರ್, ನೋಡ್ತಾರೆ, ತಿರುಗಿಸಿ ನೋಡ್ತಾರೆ, ಅದು ಮಾಡಿ ಇದು ಮಾಡಿ ನೋಡ್ತಾರೆ. ಪಕ್ಕಾ 916 ಬಿಲ್ಲೆಲ್ಲ ಹಾಕಿದ್ಮೇಲೆ ಸರ್ ಪಕ್ಕಾ 916. ಹಾಂ, 12 ಲಕ್ಷ ಅಂತ ಹೇಳಿಬಿಟ್ಟು ಮೇಡಮ್ ನಿಮಗೆ 9,40,000 ಸಮಥಿಂಗ್ ಬರೆದ್ರು ಸರ್. ನೀವು 20 ಹೇಳಿದ್ರಿ, ನನಗೆ ಗೊತ್ತು ನೀವು 20 ಕೊಡಲ್ಲ ಅಂತ. ಬಿಸ್ನೆಸ್ ಹ್ಯಾಸ್ ಅ ಬಿಸ್ನೆಸ್ ಆಗಿ ಮಾತಾಡಿ. ಗ್ರಾಮ್ ನಮ್ಮ ಹತ್ರ ಸರ್ಟಿಫಿಕೇಟ್ ಇದೆ, 916 ಇದೆ, ಎಲ್ಲ ಇದೆ. ನೀವು 16,000 ನನಗೆ ಕೊಡಿ ಸರ್ ಅಂತ ಹೇಳಿದೆ. ಇಲ್ಲ ಮೇಡಮ್ ನನಗೆ ಡೌಟ್ ಇದೆ ಅಂತ ಹೇಳಿದ್ರು ಸರ್. ಸರಿ ಸರ್ ಏನು ಮಾಡಬೇಕು, ಸರ್ಟಿಫಿಕೇಟು ನಂಬಲ್ಲ, ಏನು ಮಾಡ್ಬೇಕು. ನಾವು ಆವಾಗಲೇ ಎತ್ಕೊಂಡು ಬಂದ್ಬಿಟ್ಟಿದ್ರು ನಮ್ಮ ಚಿನ್ನ ಕರೆಕ್ಟಾಗಿರ್ತಿತ್ತು ಸರ್. ಬಟ್ ಅವ್ರು ಏನು ಮಾಡಿದ್ರು ಗೊತ್ತಾ, ನಾವು ಪ್ಯೂರಿಟಿ ಚೆಕ್ ಮಾಡ್ಬೋದಾ ಮೇಡಮ್ ಅಂದರು. ಮಾಡಿ, ನಿಮ್ಮ ಇಷ್ಟ ಮಾಡಿ, ಪ್ಯೂರಿಟಿ ಇದ್ದರೆ ನನಗೆ ಕೊಡಿ, ಇಲ್ಲಾಂದರೆ ನನ್ನ ಚಿನ್ನ ವಾಪಸ್ ಕೊಡಿ ಅಂದೆ. ಸರ್ ಏನು ಮಾಡ್ತಾರೆ ಗೊತ್ತಾ ಸರ್, ಸೈಲೆಂಟಾಗಿ ಪ್ಯೂರಿಟಿ ಚೆಕ್ ಮಾಡ್ತೀನಿ ಅಂತ ತೊಗೊಂಡು ಹೋಗಿ ಒಳಗಡೆ ಪೂರ್ತಿ ಅದನ್ನು ಕರಗಿಸ್ತಾರೆ. ಇದು ಸತ್ಯ. ನಮ್ಮ ಒಡವೆನೇ ಕರಗಿಸ್ತಾರೆ. 916 ಚೈನ್ ಇತ್ತು, 30 ಗ್ರಾಮ್ 1 ಚೈನ್ ಇತ್ತು, ನಂದು 1 ಚೈನು. 20 ಗ್ರಾಮು ನನ್ನ ಹಸ್ಬೆಂಡ್ದು ಚೈನ್ ಇತ್ತು, ಫೋಟೋ ಇದೆ. ಪ್ಲಸ್ಸು 5 ಗ್ರಾಮು 2 ಉಂಗುರ ಇತ್ತು. ಮತ್ತು 10 ಗ್ರಾಮ್ದು ಇನ್ನೊಂದು ನಂದು ಶಾರ್ಟ್ ಚೈನ್ ಇತ್ತು ಸರ್. ಇಷ್ಟಿತ್ತು, ಟೋಟಲ್ 60 ಗ್ರಾಮ್ ಇತ್ತು. ಪಕ್ಕಾ 916 ಸರ್. ಅದು ವಿತ್ ನಮ್ಮ ಪರ್ಮಿಷನ್ನೇ ಕರಗಿಸ್ತಾರೆ. ಅಂದರೆ ಪ್ಯೂರಿಟಿ ಚೆಕ್ ಮಾಡ್ತೀನಿ ಅಂತ ತೊಗೊಂಡು ಹೋಗ್ತಾರೆ ಸರ್. ಪ್ಯೂರಿಟಿ ಹೆಂಗ್ ಚೆಕ್ ಮಾಡ್ತಾರೆ ಸರ್, ಒಂದು ಮಿಷಿನ್ ಇರತ್ತೆ, ಇವಾಗ ಬಂದಿರೋ ಜಪಾನ್ ಮಿಷಿನ್ ಅಲ್ಲಿ ಚೆಕ್ ಮಾಡ್ತಾರೆ, ಇಲ್ಲ ಅಂದ್ರೆ ಉಜ್ಜಿ ಚೆಕ್ ಮಾಡ್ತಾರೆ. ಕರೆಕ್ಟ್, ಅವ್ರ ಹತ್ರ ಏನೋ ಒಂದು ಎಕ್ವಿಪ್ಮೆಂಟ್ ಇಟ್ಕೊಂಡಿರ್ತಾರೆ, ಅದರಲ್ಲಿ ಚೆಕ್ ಮಾಡ್ತಾರೆ, ನನಗೆ ಗೊತ್ತಾಗತ್ತೆ. ಬಟ್ ಅವರು ಚೆಕ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿ, ಯಾಕೆಂದ್ರೆ ಸರ್ ಅವರು ಈಗ ಯಾರ್ಯಾರು ಬಂದಿದ್ದಾರೆ ಅಂತ ಅವ್ರು ನೋಡ್ಕೋತಾರೆ. ತುಂಬಾ ಜನ ಬಂದಿದ್ರೆ ಏನ್ ಮಾಡ್ಬೇಕೋ ಮಾಡ್ತಾರೆ, ಒಬ್ರು ಇಬ್ರು ಹೋದ್ರೆ ಏನ್ ಮಾಡ್ಬೇಕೋ ಮಾಡ್ತಾರೆ. ಪೂರ್ತಿ ಚಿನ್ನ ಕರಗಿಸ್ಬಿಟ್ರು ಸರ್. ಸರ್ ಅವರು ಚಿನ್ನ ಚೆಕ್ ಮಾಡ್ತೀನಿ ಅಂತ ಹೋದ್ರು, ಬಟ್ ಇದು ದೊಡ್ಡ ಗ್ಯಾಂಗು, ರೌಡಿಗಳೆಲ್ಲ ಇರ್ತಾರೆ. ಆಮೇಲೆ ಒಬ್ಬೊಬ್ರೆ ಬರ್ತಾರೆ, ಒಬ್ಬೊಬ್ರು ಹಿಂದೆನೆ ಬರ್ತಾರೆ. ನಾವು ಹೋದಾಗ 4 ಜನ ಇದ್ರು, ನಾವು ಬರ್ಬೇಕಾದ್ರೆ 15 ಜನ ಇದ್ರು. ಚಿನ್ನನ ಚೆಕ್ ಮಾಡ್ತೀನಿ ಅಂತ ಒಳಗಡೆ ಹೋಗ್ಬಿಟ್ಟು ಕರ್ಗೋಯ್ತದು. ಅವ್ರೇನೋ ಒಂದು ಮಿಷಿನಲ್ಲಿ ಹಾಕಿದ್ರು, ಅದು ನೀರು ಥರ ಆಗೋಯ್ತು ಸರ್. ನೀವು ಚೆಕ್ ಮಾಡಿ ಇಮಿಡಿಯೇಟ್ಲಿ ಹಾರ್ಡ್ಲಿ 10 to 15 ಸೆಕೆಂಡ್ ಅಥವಾ ಒಂದು 5 ನಿಮಿಷದ ಒಂದು 1 ನಿಮಿಷನೇ ಅಂದ್ಕೊಳ್ಳಿ, ಪೂರ್ತಿ ಕರಗೋಯ್ತು ಸರ್. ಅದು ನೀರಾಗೋಯ್ತು, ಎಲ್ಲಾನು ಆಗೋಯ್ತು ಸರ್, ಎಲ್ಲ ಆಗೋಯ್ತು. ಇದು ಸತ್ಯ. ಆಮೇಲೆ ಏನಾಯಿತು ಗೊತ್ತಾ ಸರ್, ಏನು ಸರ್ ಕರಗಿಸ್ಬಿಟ್ರಿ? ನೋಡಿ ಮೇಡಮ್, ನಾವು ಮಾಡೋದೇ ಹೀಗೆ,
ನಾವು ಹೀಗೆ ಪ್ಯೂರಿಟಿ ಚೆಕ್ ಮಾಡೋದು. ಅದರಲ್ಲಿ ಒಂದಿಷ್ಟಿಷ್ಟು ಕೊಡ್ತಾರೆ, ಒಂದಿಷ್ಟಿಷ್ಟು ಚಿನ್ನ ಕೊಡ್ತಾರೆ, 3 ಇದ್ರಲ್ಲಿ ಹಾಕ್ತಾರೆ ಸರ್. 3 ಕೋನ್ ಥರ ಇರುತ್ತೆ ಕಲಸಿರೋ ಚಿನ್ನ, 3 ಚಿಕ್ಕ ಚಿಕ್ಕ ಹಾಕ್ಬಿಟ್ಟು ನಮ್ಮ ಕೈಗೆ ಕೊಡ್ತಾರೆ. ಚೆಕ್ ಮಾಡಿಸ್ಕೊಂಬನ್ನಿ, ನೀವು ಎಲ್ಲಾನು ಚೆಕ್ ಮಾಡಿಸ್ಕೊಂಬನ್ನಿ ಅಂತಾರೆ ಸರ್. ಎಲ್ಲಿ ಹೋಗ್ತೀರಾ 9 ಗಂಟೆ ರಾತ್ರಿಲಿ ಮಾಡ್ತಾರೆ. ಅವರೇ ಎಕ್ಸಿಕ್ಯೂಟಿವ್ ನಮ್ಮ ಜೊತೆ ಬರ್ತಾರೆ, ಅವರೇ ಯಾರನ್ನ ಎಕ್ಸಿಕ್ಯೂಟಿವ್ ಬರ್ತಾರೆ. ಅಂದರೆ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗಿರ್ತಾರಲ್ಲ ಸರ್, ಅವರೇ ಬರ್ತಾರೆ. ಬಂದರು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಂದು ಬೈಕಲ್ಲಿ ಹೋದ್ವಿ. ಸಬರ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಸರ್, ಅಲ್ಲಿಂದ ತುಂಬ ಒಳಗಡೆ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಾರೆ ಸರ್. ಆ ಮಾರ್ಕೆಟ್ ಹೆಂಗಿದೆ ಅಂದರೆ ಒಂದು 10ರಿಂದ 15 ಆಫೀಸ್ಗಳಿದೆ, ಚಿನ್ನ ಚೆಕ್ ಮಾಡೋ ಆಫೀಸು, ಚಿಕ್ಕದಾಗಿ ಅಂಗಡಿಗಳು, ಆಚಾರ ಅಂಗಡಿ ಥರ ಸರ್. ನಾವು ಒಂದು 4 ಕಡೆ ಚೆಕ್ ಮಾಡಿಸಿದ್ವಿ, ಅದು ಫೋಟೋ ಕೂಡ ಇದೆ ನನ್ನ ಹತ್ರ. 4ರಲ್ಲೂ ಕೂಡ 48% ಚಿನ್ನ ಬಂದಿದೆ ಅಂತ ಸರ್ಟಿಫಿಕೇಟ್ ಬಂತು. 48% ಅಷ್ಟೇ ನಿಮ್ಮ ಚಿನ್ನ ಇರೋದು, ಇನ್ನು 62% ಚಿನ್ನ ಅಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ಟಿಫಿಕೇಟ್ ನನಗೆ ಕೊಟ್ಟರು, ಅದು ಏನೋ ಒಂದು ಸರ್ಟಿಫಿಕೇಟು, ಅದರಲ್ಲಿ ಅವ್ರದ್ದು ಕಂಪನಿ ನೇಮ್ ಇರುತ್ತೆ, ಫೋನ್ ನಂಬರ್ ಇರುತ್ತೆ, ಆಮೇಲೆ ಪ್ಯೂರಿಟಿ ಗೋಲ್ಡ್ ಏನು ಪ್ಯೂರಿಟಿ ಇರುತ್ತೋ ಅದಿರುತ್ತೆ ಸರ್, ಬೇರೆ ಏನೂ ಇರಲ್ಲ ಅದರಲ್ಲಿ. ನೀವು ಆ ನಂಬರ್ಗೆ ಮತ್ತೆ ಕಾಲ್ ಮಾಡಿದ್ರು ಆ ನಂಬರ್ ರೀಚ್ ಆಗಲ್ಲ. ಮತ್ತು ಒಂದು ಅಂಗಡಿಲಿ ನನಗೆ ಡೌಟ್ ಆಯಿತು, ನಾನು ಇನ್ನೊಂದು ಅಂಗಡಿ ನೋಡ್ತೀನಿ ಅಂತ ನಾನೇ ಹೋದೆ. ಸರಿ ಮೇಡಮ್, ನೀವು ಎಷ್ಟು ಅಂಗಡಿಗಾನ ಹೋಗಿ ಚೆಕ್ ಮಾಡಿಸ್ಕೊಂಡು ಬನ್ನಿ, ನಾನು ಇಲ್ಲೇ ಕೂತಿರ್ತೀನಿ ಅಂತ ಅವ್ರು ಅಲ್ಲೇ ಕೂತಿದ್ರು ಎಕ್ಸಿಕ್ಯೂಟಿವ್ ಸರ್. ಒಂದು ಸತಿ ಚೆಕ್ ಮಾಡ್ಸೋಕ್ಕೆ 150 ರೂಪಾಯಿ ತೊಗೊಳ್ತಾರೆ ಅದು 3 ಚಿನ್ನನ. ನಾನು ಎಲ್ಲ ಕಡೆನೂ ಚೆಕ್ ಮಾಡಿಸ್ಕೊಂಡು ಬಂದೆ ಸರ್, ಎಲ್ಲ ಕಡೆನೂ ಅದೇ ಬಂತು. 48%, 58%, 59 ಆ ಥರ ಬಂತು. ಸರಿ ಓಕೆ, ನನಗೆ ಅಲ್ಲಿ ಫುಲ್ಲು ಆಫ್ ಆಗಿಬಿಟ್ಟೆ ಸರ್. ನಾವು ಯಾವುದೋ ಸ್ಕ್ಯಾಮ್ಗೆ ಸಿಕ್ಕಾಕೊಂಡಿದ್ದೀವಿ, ಫುಲ್ಲು ಸ್ಕ್ಯಾಮಲ್ಲಿದ್ದೀವಿ ನಾವು. ಸರಿ ಓಕೆ ನೋಡೋಣ ಅಂತ ಹೇಳಿ ಹತ್ಕೊಂಡು ಸುರ್ಕೊಂಡು ಎಲ್ಲ ಮಾಡಿಕೊಂಡು ನಾವು ಅವ್ರ ಜೊತೆ ಪುನಃ ಆಫೀಸ್ಗೆ ಹೋದ್ವಿ. ಯಾಕೆಂದರೆ ಅವ್ರು ಪೂರ್ತಿ ನಮಗೆ ಕೈ ಕೊಟ್ಬಿಡಲ್ಲ ಚಿನ್ನನ, ಕರಗಿರೋದನ್ನು ಇಷ್ಟಿಷ್ಟು ಚಿಕ್ಕದು 3 ಕೊಡ್ತಾರಷ್ಟೆ. ಅವ್ರು ಹೇಳ್ತಾರೆ ಸರ್, ನಮ್ಮ ಚಿನ್ನ 14 ಕ್ಯಾರೆಟ್ ಇದೆ ಅಂತ. 22 ಕ್ಯಾರೆಟ್ ಚಿನ್ನನ 14 ಕ್ಯಾರೆಟ್ ಅಂತ ಹೇಳ್ತಾರೆ. ನಿಮ್ಮ ಚಿನ್ನ ಇಷ್ಟೇ ಇರೋದು, ನಾನು ಕೊಡೋದೇ ಇಷ್ಟೇ, ಏನು ಮಾಡ್ತೀರಾ ಅಂತ ಕೇಳ್ತಾರೆ ಸರ್. ರಾತ್ರಿ 10 ಆಲ್ಮೋಸ್ಟ್ ಆಗಿತ್ತು, 9:30 9:45 ಆಗಿತ್ತು. ಸೊ ನಾನು ಹಂಗೂ ಪೊಲೀಸ್ ಹೆಲ್ಪ್ ತಗೊಳ್ಳೋಣ ಅಂತ ಅನ್ಕೊಂಡೆ. ನೀವು ಯಾರನ್ನ ಕರೆಸಿ, ನಾವಿಲ್ಲೇ ಕೂತಿರ್ತೀವಿ ಅಂತ ಹೇಳಿದ್ರು ಸರ್. ಯಾಕಂದ್ರೆ ನೀವು ಅಡ ಇಟ್ಟಿದ್ರು ಅದನ್ನ 14 ಕ್ಯಾರೆಟ್ ಅಂತ ಹೇಳಿಲ್ಲ, 22 ಹೇಳಿದ್ದು. ಯಾಕಂದ್ರೆ ಅಡ ಇಟ್ಕೊಳ್ಳೋರು ಚೆಕ್ ಮಾಡ್ತಾರೆ, ಸುಮ್ಮನೆ ಇಟ್ಕೊಳ್ಳಲ್ಲ ಸರ್. ಅದು ಮುತ್ತೂಟು ಎಂತ ದೊಡ್ಡ ಬ್ರ್ಯಾಂಡ್, ಅದು ಅವರು 14 ಕ್ಯಾರೆಟ್ ಇಟ್ಕೊಳ್ಳೋದೇ ಇಲ್ಲ ಸರ್ ಅವರು. ಸೊ ನಿಮ್ ಕನ್ಫರ್ಮೇಶನ್ ಏನೋ ಅದು 14 ಕ್ಯಾರೆಟ್ ಆಗಕ್ಕೆ ಚಾನ್ಸೇ ಇಲ್ಲ. ನೀವು ಕರಗಿಸ್ಬೇಕಾದ್ರೆ ನಮ್ಮನ್ನೇನೋ ಮಾಡಿದ್ದೀರಾ. ಇನ್ನೊಂದು ಈ ಚೆಕ್ ಮಾಡ್ತಾರ ಸ್ವಲ್ಪ ಪ್ಯೂರಿಟಿ ಚೆಕ್ ಮಾಡ್ತಾರಲ್ಲ, ಆ ಅಂಗಡಿಗಳೆಲ್ಲ ನಿಮ್ಮ ಒಂದು ಇದರಲ್ಲಿದೆ, ಫ್ರಾಡ್ ಇದೆ ಅಂತ. ಸರ್ ನಾನು ಎಷ್ಟು ಸಾಧ್ಯನೋ ಅಷ್ಟು ಫೈಟ್ ಮಾಡಿದೆ, ಫುಲ್ ಫೈಟ್ ಮಾಡಿದೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ನಾವು ಹೊಡಿಯೋಕ್ಕೆ ಹೋಗಿದ್ದೆ. ನನ್ನ ಹಸ್ಬೆಂಡು ತಡೆದ್ರು, ನಾನು ಅವನ್ನ ಹೊಡಿಯೋಕ್ಕೆ ಹೋಗಿದ್ದೆ ಸರ್. ನಾವು ಯಾವಾಗ ವಾಯ್ಸ್ ರೇಸ್ ಮಾಡಿದ್ರೋ ಒಬ್ಬೊಬ್ಬರೇ ಎಲ್ಲ 15 ಜನ ಬಂದರು ಸರ್. ರಾತ್ರಿ 10:30 11 ಗಂಟೆ ಆಗಿದೆ, 15 ಜನ ಒಬ್ಬೊಬ್ಬರೇ ಬಂದರು. ಫೈನಲಿ ಇದು ಆಗಲ್ಲ, ನಮಗೆ ಮೋಸ ಆಗೋಗಿದೆ ಅಂತ ಗೊತ್ತಾಗಿದ ತಕ್ಷಣ ನಾನು ಅವ್ರ ಕಾಲು ಕೂಡ ಹಿಡ್ಕೊಂಡೆ ಸರ್. ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಡಿ, ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಬಿಡಿ ಅಂತ. ಅವ್ರು ನಮಗೆ ಕೊಟ್ಟಿದ್ದು ಫೈನಲ್ ಅಮೌಂಟು 3,50,000 ಹಾಕಿದ್ದಾರೆ. ಮೇಡಮ್ ನೀವು ಬರೀ 60 ಗ್ರಾಮ್ ಅಡ ಇಟ್ಟಿದ್ರೆ 8,000 ಬರ್ತಿತ್ತು ನನಗೆ. 8 48 ಅಥವಾ 5 ಲಕ್ಷ ಬಂದಿದೆ. ಹೌದು, ಮಾರಿದ್ರೆ ಇನ್ನೂ ಕಮ್ಮಿ ಬಂದಿದೆ. ಮತ್ತು ನಾವಿದನ್ನು ಎಲ್ಲೂ ಫೈಟ್ ಮಾಡೋಕೆ ಆಗದೆ ಇರೋ ಥರ, ಕಾನೂನು ಮುಖಾಂತರ ನಾವು ಹೇಗೂ ಹೋಗದೆ ಇರೋ ಥರ ನಮ್ಮನ್ನು ಲಾಕ್ ಮಾಡ್ತಾರೆ ಸರ್. ಯಾಕೆ ಅಂದರೆ ನಮ್ಮ ಹತ್ರ ಏನೂ ಇರಲ್ಲ. ಅವ್ರು ಸಿ ಸಿ ಕ್ಯಾಮ್ರಾ ಫುಟೇಜ್ ಇದೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಅದರಲ್ಲಿ ಏನೂ ಇಲ್ಲ, ಚೆಕ್ ಮಾಡ್ಕೊ ಅಂತಾರೆ. ನೀನಿಗೆ ಇಲ್ಲಿಗೆ ಬಂದೇ ಇಲ್ಲ, ಪ್ರೂವ್ ಮಾಡ್ತೀನಿ ಅಂತಾರೆ. ನೀವಿಬ್ಬರು ಇಲ್ಲಿಗೆ ಬಂದೇ ಇಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ, ಏನು ಮಾಡ್ಕೋತೀಯಾ ಅಂತ ಕೇಳ್ತಾರೆ. ಒಳಗಡೆ ಹಾಕ್ಕೊಂಡಿರ್ತಾರೆ ಅವರು ಪೊಲೀಸವ್ರನ್ನ. ಮತ್ತು ಅವ್ರದ್ದು ದೊಡ್ಡವ್ರು ಇರ್ತಾರೆ ಇದರಲ್ಲಿ, ಯಾರು ಸಣ್ಣವ್ರು ಮಾಡಲ್ಲ ಇದನ್ನು. ತುಂಬ ದೊಡ್ಡವ್ರು ಇರ್ತಾರೆ, ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸು ಇದರಲ್ಲಿ ಒಳಗಾಗಿರ್ತಾರೆ. ಕರ್ಮ ಅಂತ ಬಿಟ್ಬಿಡು, ನಿನ್ನ ಕರ್ಮ ಅಂತ ಬಿಟ್ಬಿಡು, ಅವ್ರು ಹಾಳಾಗೋಗ್ಲಿ ಅಂತ ಶಾಪ ಹಾಕಿ ಬಿಟ್ಬಿಡು, ನಿಂದೇ ತಪ್ಪು, ನೀನು ಯಾಕೆ ಹೋದೆ 16,000 ಕೊಡ್ತಾರೆ ಅಂತ. 60 ಗ್ರಾಮ್ಗೆ ನೀವು ಜೆನ್ಯೂನ್ ಆಗಿರೋ ಹತ್ರ ಮಾರಿದ್ರೆ ಏನಿಲ್ಲ ಅಂದ್ರೆ 8-8.5 ಲಕ್ಷ ಬರ್ಬೋದು. 8 ಆದ್ರೂ ಬಂದಿರೋದು, ಬಂದಿದ್ದು 3.5. ನಮ್ಮ ಚಿನ್ನಾನೂ ಹೋಯ್ತು,
ಈ ಕಡೆ ಅಲ್ಲಿ ಹೊಡೆದು ಕಳಿಸಿದ್ರು. ನಮಗೇನು ಮಾಡೋಕ್ಕಾಗದೇ ಇರೋ ಥರ ನಮ್ಮನ್ನು ಲಾಕ್ ಕೂಡ ಮಾಡಿದ್ರು. ಸರ್ ಇದು ಮೈಸೂರಲ್ಲಿ ಸುಮಾರು ಇಂಥ ಕಂಪ್ನಿಗಳಿದೆ ಸರ್, ಸುಮಾರಿದೆ. ಇದಕ್ಕೆಲ್ಲ ಒಂದಷ್ಟು ಜನ ಟೆಲಿಕಾಲರ್ಸ್ನ ಇಟ್ಕೊಂಡಿರ್ತಾರೆ ಫೇಸ್ಬುಕ್ಕಲ್ಲೇ. ಮತ್ತು ಸರ್ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು, ನಾವು ಅಲ್ಲಿಂದ ಬಂದಮೇಲೆ ನಮ್ಮ ಕಾಲ್ ಆಗಲಿ ನಮ್ಮ ಮೆಸೇಜ್ ಆಗಲಿ ಯಾರಿಗೂ ರೀಚ್ ಆಗಲ್ಲ ಅವರ ಒಂದು ಟೀಮ್ಗೆ. ಒಂದು 10 ಜನ ತಡೆದ್ರೆ ಸರ್ ಅಟ್ಲೀಸ್ಟ್ ನಾಳೆ ಯಾರಾದರೂ ನೆನೆಸ್ಕೊಳ್ತಾರೆ, ಪಾಪ ಹುಡುಗಿ ಹೇಳ್ತು ನಮಗೊಂದು. ಯಾರೋ ನಾಳೆ ಹೋಗೋರಿದ್ರೆ ಸರ್ ಮಾರಕ್ಕೆ. ಸರ್ ನಾವು ಅಷ್ಟೆಲ್ಲ ರಿಸರ್ಚ್ ಮಾಡಿನೇ ನಾವಿಷ್ಟು ಹಳ್ಳಕ್ಕೆ ಬಿದ್ದಿದ್ದೀವಿ. ಅಷ್ಟೊಂದೆಲ್ಲ ರಿಸರ್ಚ್ ಮಾಡಿ ಅಂಥದ್ರಲ್ಲಿ ಬ್ಲ್ಯಾಂಕಾಗಿ ಹೋಗೋರು ಅವ್ರದ್ದು ಪಾಡೇನು. ಮೋಸ ಮಾಡೋನು ಮೋಸ ಹೋಗೋರಿರೋವರೆಗೂ ಮೋಸ ಮಾಡ್ತಾರೆ ಅಂತ ಒಂದು ಪ್ರಸಿದ್ಧವಾದ ನಾಣ್ಣುಡಿ. ನಾವು ಮೋಸ ಹೋಗೋದು ಬೇಡ. ಇಂಥವ್ರ ಬಗ್ಗೆ ಸರ್ಕಾರ, ಇಲಾಖೆ, ಕಾನೂನು ಕೂಡ ಸರಿಯಾದ ಕ್ರಮ ತಗೊಳ್ಳಿ. ನಿಮ್ಮ ಲಂಚಕ್ಕೋಸ್ಕರ, ಚಿಲ್ಲರೆ ಲಂಚಕ್ಕೋಸ್ಕರ ಹೀಗೆಲ್ಲ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ. ಸಮಾಜ ಘಾತಕ ಶಕ್ತಿಗಳ ಜೊತೆ ಸೇರ್ಕೊಬೇಡಿ.